ಹಲೋ ಸ್ಟೂಡೆಂಟ್ಸ್, ಇವತ್ತು ನಾನು ಫಸ್ಟ್ PUC ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂಥ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಅದು ಡಬಲ್ ಕಾಲಮ್ ಕ್ಯಾಶ್ ಬುಕ್, ಒಂದು ಇಂಪಾರ್ಟೆಂಟ್ ಆಗಿರುವಂಥ ಗ್ಯಾರಂಟೀಡ್ 12 ಮಾರ್ಕ್ಸ್ ಕ್ವಶನ್. ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬ್ಲೂ ಪ್ರಿಂಟ್ ಹೇಗಿರುತ್ತೆ, ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ, ಯಾವ್ಯಾವ ಟಾಪಿಕಿಂದ ಕ್ವಶನ್ಗಳನ್ನ ಕೇಳ್ತಾರೆ, ಯಾವ್ಯಾವ ಸೆಕ್ಷನಲ್ಲಿ, ಇದೆಲ್ಲವನ್ನು ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಹಾಗೆಯೇ 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅಪ್ ಟು ಮಿಡ್ ಟರ್ಮ್ ಡಿಸ್ಕಸ್ ಮಾಡಿದ್ದೀನಿ. ಅದರ ನಂತರ ಒಂದು ಟಾಪಿಕ್ ಮಾತ್ರ ಇದೆ. ಹಾಗಾಗಿ ನೀವು ಅಪ್ ಟು ಮಿಡ್ ಟರ್ಮ್ ಇರುವಂಥ ಎಲ್ಲ ಕ್ವಶನ್ಗಳನ್ನ ನೋಡ್ಕೊಂಡ್ರಿ ಅಂದರೆ ಖಂಡಿತವಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಔಟರ್ನ ತೆಗಿಬೋದು ಅಥವಾ ಪಾಸಿಂಗ್ ಮಾರ್ಕ್ಸನ್ನು ಕೂಡ ಸ್ಕೋರ್ ಮಾಡ್ಬೋದು. ಸೊ ಅದರಲ್ಲಿ ನಾನು ಆಲ್ರೆಡಿ ಆ ಒಂದು 6 ಮಾರ್ಕ್ ವಿಡಿಯೋದಲ್ಲಿ ಅದೆಲ್ಲವನ್ನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ಎರಡೂ ವಿಡಿಯೋಗಳ ಲಿಂಕ್ ಅಂದರೆ ಬ್ಲೂ ಪ್ರಿಂಟ್ ಮತ್ತು 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಎರಡೂ ವಿಡಿಯೋಗಳ ಲಿಂಕ್ ನಿಮಗೆ ಇಲ್ಲಿ ಕೆಳಗಡೆ ಇರುವಂಥ ಟೈಟಲನ್ನು ಪ್ರೆಸ್ ಮಾಡಿದರೆ ಆ ವಿಡಿಯೋಗಳ ಲಿಂಕ್ ಸಿಗುತ್ತೆ. ಈ ವಿಡಿಯೋ ಮುಗಿದ ತಕ್ಷಣ ಆ ವಿಡಿಯೋಗಳನ್ನ ವಾಚ್ ಮಾಡಿ ಎಕ್ಸಾಮ್ಗೆ ಸರಿಯಾಗಿ ಪ್ರಿಪೇರ್ ಆಗಿ. ಸೊ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ನಾನಿಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಇವತ್ತು ಹೇಳೋದಕ್ಕೆ ಬಂದಿದ್ದೀನಿ. ಈ ವರ್ಷದಿಂದ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಸ್ಟೇಟ್ ಲೆವೆಲಲ್ಲಿ ನಡೆಯುತ್ತೆ, ಅಂದರೆ ಬೋರ್ಡ್ ಎಕ್ಸಾಮ್ ಆಗಿರುತ್ತೆ. ಸ್ಟೇಟ್ ಲೆವೆಲಲ್ಲಿ ಒಂದೇ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನಾನು ತೊಗೊಂಡು ಬಂದಿದ್ದೀನಿ. ಈ ಲಾಸ್ಟ್ ಇಯರ್ ಪೇಪರಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ ಒಂದು ಕ್ವಶನನ್ನು ಕೇಳಿದ್ದಾರೆ ನೋಡಿ. ಸೊ ಲಾಸ್ಟ್ ಇಯರಲ್ಲೆಲ್ಲ ಇದು ಚಾಯ್ಸ್ ಆಗಿತ್ತು ಡಬಲ್ ಕಾಲಮ್ ಕ್ಯಾಶ್ ಬುಕ್. ಬಟ್ ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ಅಂದರೆ ನಿಮಗೆ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ತೆಗೆದಿರೋದ್ರಿಂದ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಏನಿದೆ ಇದು ಕಂಪಲ್ಸರಿ ಕ್ವಶನ್ ಆಗಿರುತ್ತೆ. ಸೊ ಒಂದು ಕ್ವಶನನ್ನು 12 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಕೇಳ್ತಾರೆ. ಆ್ಯಂಡ್ ಬಹಳ ಅಂದರೆ ಬಹಳ ಈಸಿಯಾಗಿರುತ್ತೆ. ಇದರಲ್ಲಿ ಒಂದಂದರೆ ಕಾಂಟ್ರಾ ಎಂಟ್ರಿ. ಒಂದನ್ನು ನೀವು ಸರಿಯಾಗಿ ಕಲ್ತ್ಕೊಂಡ್ರಿ ಅಂದರೆ ತುಂಬ ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಈ ಕಾಂಟ್ರಾ ಎಂಟ್ರಿನ ಕಲಿಯೋದಕ್ಕೆ ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ ಇದೆ. ಓಕೆ, ಅದನ್ನು ಹೇಗೆ ಎಂಟ್ರಿ ಹಾಕಬೇಕು ಅನ್ನೋದಕ್ಕೆ. ಸೊ ನಾನು ಇವತ್ತು ಆ ಒಂದು ಟ್ರಿಕ್ಕನ್ನು ಡಿಸ್ಕಷನ್ ಮಾಡೋಣ. ಇವತ್ತು ಈ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ಗೆ ನಾನು ಸೊಲ್ಯೂಷನ್ನ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಏನಿದೆ ಅಂತ, ಪ್ರಿಪೇರ್ ಎ ಡಬಲ್ ಕಾಲಮ್ ಕ್ಯಾಶ್ ಬುಕ್ ವಿತ್ ದಿ ಹೆಲ್ಪ್ ಆಫ್ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಇದೆ, ಅದನ್ನು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಯ ರೂಲ್ಸ್ ಏನಿದೆ ಇದು ವೆರಿ ಸಿಂಪಲ್. ಡೆಬಿಟ್ ಸೈಡಲ್ಲಿ ಆಲ್ ದಿ ರಿಸಿಟ್ಸನ್ನು ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಸೈಡಲ್ಲಿ ಪೇಮೆಂಟ್ಗಳನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಆಸ್ ಇಟ್ ಈಸ್ ಡಬಲ್ ಕಾಲಮ್ ಕ್ಯಾಶ್ ಬುಕ್, ಇಲ್ಲಿ ನಾವು ಕ್ಯಾಶ್ ಮತ್ತು ಬ್ಯಾಂಕ್ ಕಾಲಮ್ ಎರಡೂ ಕಡೆಗೆ ನಾವು ಬರ್ಕೊಳ್ಬೇಕಾಗತ್ತೆ. ಸೊ ಯಾವುದೆಲ್ಲ ಕ್ಯಾಶಲ್ಲಿ ಇನ್ಕಮ್ ಆಗಿದೆ ಬಂದಿದೆ ಅದನ್ನು ಕ್ಯಾಶ್ ಕಾಲಮಲ್ಲಿ ರಿಸಿಟ್ ಸೈಡಲ್ಲಿ ಬರಿತಾ ಹೋಗ್ತೀವಿ. ಹಾಗೆ ಯಾವುದೆಲ್ಲ ಕ್ಯಾಶಲ್ಲಿ ಪೇಮೆಂಟ್ ಆಗಿದೆ ಅದನ್ನು ಕ್ಯಾಶ್ ಕಾಲಮಲ್ಲಿ ಪೇಮೆಂಟ್ ಸೈಡಲ್ಲಿ ಬರಿತೀವಿ. ಇನ್ನು ನಮ್ಮ ಬ್ಯಾಂಕ್ ಅಕೌಂಟಿಗೆ ಯಾವುದರಿಂದ ರಿಸಿಟ್ ಆಗಿದೆ ಅದನ್ನು ಬ್ಯಾಂಕ್ ಕಾಲಮಲ್ಲಿ, ಬ್ಯಾಂಕ್ ಅಕೌಂಟಿಂದ ಪೇಮೆಂಟ್ ಆಗಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಪೇಮೆಂಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಹಾಗೆ ಫಸ್ಟ್ ಎಂಟ್ರಿ ಏನಿದೆ ನೋಡೋಣ. 1/4/2021ಗೆ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಇದೆ. ಕೆಲವೊಂದು ಸರ್ತಿ ಇಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೊಡ್ಬೋದು, ಕೆಲವೊಂದು ಸರ್ತಿ ಸ್ಟಾರ್ಟೆಡ್ ಬಿಸ್ನೆಸ್ ಅಂತ ಕೊಡ್ಬೋದು. ಸ್ಟಾರ್ಟೆಡ್ ಬಿಸ್ನೆಸ್ ಅಂದರೆ ಅವನು ಕ್ಯಾಶನ್ನು ತರ್ತಾ ಇದ್ದಾನೆ ಓನರ್ ಅಂತಂದರೆ ಅರ್ಥ ಏನಾಗುತ್ತೆ, ಅದು ಕ್ಯಾಪಿಟಲ್ ಆಗಿರುತ್ತೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಂತ ಹೇಳಿ ನಾವು ಜರ್ನಲ್ ಎಂಟ್ರಿ ಹಾಕ್ತೀವಲ್ವಾ ಇದನ್ನು. ಸೊ ಹಾಗಾಗಿ ಇಲ್ಲಿ ಕ್ಯಾಶ್ ಅಕೌಂಟ್ ಏನಿದೆ ಇದು ಡೆಬಿಟ್ ಆಗುತ್ತೆ. ಡೆಬಿಟ್ ಸೈಡಲ್ಲಿ ನಾವು ಎಂಟ್ರಿ ಹಾಕ್ತೀವಿ ಟು ಕ್ಯಾಪಿಟಲ್. ಸೊ ನಿಮಗೆ ಲೆಡ್ಜರ್ ಪೋಸ್ಟಿಂಗ್ ಗೊತ್ತಿದ್ದರೆ ಇದು ಅರ್ಥ ಆಗಿರುತ್ತೆ. ಸೊ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ನಾವು ಮೊದಲ ಎಂಟ್ರಿನ ಮಾಡ್ತೀವಿ 1/4/2021ಗೆ. ಇಲ್ಲಿ ನೋಡಿ 2,40,000 ಕೊಟ್ಟಿದ್ದಾರೆ. ಇದು ಕ್ಯಾಶ್ ಆಗಿರೋದ್ರಿಂದ, ಕ್ಯಾಶಿಂದ ಅವನು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ಸನ್ನು ನಾವಿಲ್ಲಿ 2,40,000 ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. 2,40,000 ಈ ರೀತಿಯಾಗಿ ನೋಡಿ. ನಾವು ಕೊಟ್ಟಿರುವಂತಹ ಒಂದು ಟ್ರಾನ್ಸಾಕ್ಷನಲ್ಲಿ ರಿಸೀವ್ ಆಗಿದ್ದು ಯಾವುದು, ಪೇಮೆಂಟ್ ಆಗಿದ್ದು ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕಲ್ವಾ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶಲ್ಲಿ ಅದು ಬಂದಿತ್ತು ಅಮೌಂಟ್ ಬಿಸ್ನೆಸ್ಸಿಗೆ, ಯಾವ ರೂಪದಲ್ಲಿ ಬಂದಿತ್ತು, ಕ್ಯಾಪಿಟಲ್ ರೂಪದಲ್ಲಿ ಬಂದಿತ್ತು. ಹಾಗಾಗಿ ನಾವು ಅದನ್ನು ಏನು ಬರೆದ್ವಿ, ಟು ಕ್ಯಾಪಿಟಲ್ ಅಂತ ಬರೆದ್ವಿ. ಹಾಗೆ ಕ್ಯಾಶ್ ಕಾಲಮಲ್ಲಿ ರಿಸಿಟ್ ಸೈಡಲ್ಲಿ ಎಂಟ್ರಿ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಇನ್ ಟು ಬ್ಯಾಂಕ್ ಅಂತ ಇದೆ, ಅಂದರೆ ಕ್ಯಾಶನ್ನು ನಾವು ಬ್ಯಾಂಕ್ ಅಕೌಂಟಿಗೆ, ನಮ್ಮದೇ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅಂದಮೇಲೆ ಈ ಒಂದು ಎಂಟ್ರಿ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ನ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನನ್ನು ಅಂತ ಚೆಕ್ ಮಾಡ್ತಾ ಹೋಗಬೇಕಲ್ಲ. ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ದರೆ ಕ್ಯಾಶ್ ಕಾಲಮ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದ್ದರೆ ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಆಗುತ್ತೆ, ನಿಮಗೆ ಗೊತ್ತಿದೆ. ಬಟ್ ಇದೇನಿದೆ ಇದರಲ್ಲಿ ಕ್ಯಾಶನ್ನು ಪೇ ಮಾಡಿದ್ದೀವಿ, ಎಲ್ಲಿ ಪೇ ಮಾಡಿದ್ದೀವಿ, ಬ್ಯಾಂಕಲ್ಲಿ ಪೇ ಮಾಡಿದ್ದೀವಿ ಅಂದಮೇಲೆ ಕ್ಯಾಶಲ್ಲಿನೂ ಎಂಟ್ರಿ ಆಗಿದೆ, ಬ್ಯಾಂಕಲ್ಲಿನೂ ಎಂಟ್ರಿ ಆಗಿದೆ. ಸೊ ಈ ರೀತಿಯಾಗಿ ಒಂದು ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಬೋತ್ ಇನ್ವಾಲ್ವ್ ಆಗಿದ್ರೆ, ಎರಡೂ ಕೂಡ ಒಂದೇ ಟ್ರಾನ್ಸಾಕ್ಷನಲ್ಲಿ ಇನ್ವಾಲ್ವ್ ಆಗಿದ್ದರೆ, ಹಾಗೆ ಅವೆರಡೇ ಅಕೌಂಟ್ಗಳು ಇನ್ವಾಲ್ವ್ ಆಗಿದ್ರೆ ಅದನ್ನು ನಾವು ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಮತ್ಯಾವುದು ಅಕೌಂಟ್ ಇರಬಾರ್ದು, ಓನ್ಲಿ ಕ್ಯಾಶ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇದೆರಡೇ ಇನ್ವಾಲ್ವ್ ಆಗಿದೆ ಅಂದರೆ ಅದಕ್ಕೆ ಕಾಂಟ್ರಾ ಎಂಟ್ರಿ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಕಾಂಟ್ರಾ ಎಂಟ್ರಿ ಅಂದರೆ ಏನಪ್ಪ ಅಂದರೆ ಒಂದೇ ಬುಕ್ಕಲ್ಲಿ ಎರಡು ಕಡೆಗೆ ಎಂಟ್ರಿ ಆಗುತ್ತೆ, ಅಪೋಸಿಟ್ ಸೈಡಲ್ಲಿ ಎರಡು ಕಡೆಗೆ ಎಂಟ್ರಿ ಆಗುತ್ತೆ. ಯಾಕಂದರೆ ನಾವು ಕ್ಯಾಶನ್ನ ಪೇ ಮಾಡ್ತಾ ಇದ್ದೀವಿ, ಬ್ಯಾಂಕಲ್ಲಿ ನಮ್ಮ ಹಣ ಬಂದಿದೆ. ಸೊ ಕ್ಯಾಶನ್ನು ಬ್ಯಾಂಕಲ್ಲಿ ಇಡ್ತಾ ಇದ್ದೀವಿ ಅಂದರೆ ಬ್ಯಾಂಕಲ್ಲಿ ಅಮೌಂಟ್ ಬಂದಿದೆ, ಕ್ಯಾಶಲ್ಲಿ ಅಮೌಂಟ್ ಹೋಗಿದೆ. ಸೊ ಹೀಗಾದಾಗ ಏನಾಗುತ್ತಿದ್ದು, ಕ್ಯಾಶಲ್ಲಿ ಪೇಮೆಂಟ್ ಆದಾಗಾಯಿತು, ಕ್ಯಾಶಿಂದ ಅಮೌಂಟ್ ಹೋಗಿದೆ, ಪೇಮೆಂಟ್ ಆಯಿತು. ಹಾಗೆ ಬ್ಯಾಂಕಲ್ಲಿ ಹಣ ಬಂದಿದೆ, ಬ್ಯಾಂಕ್ ಅಕೌಂಟಲ್ಲಿ ಅದು ರಿಸಿಟ್ ಆದಾಗಾಯಿತು. ಸೊ ಒಂದೇ
ಬುಕ್ಕಲ್ಲಿ ನಾವು ಎರಡು ಕಡೆಗೆ ರಿಸಿಟ್ಟು ಆಗುತ್ತೆ, ಒಂದು ಕಡೆಗೆ ಪೇಮೆಂಟ್ ಕೂಡ ಆಗುತ್ತೆ. ಸೊ ಈ ಥರದ ಒಂದು ಎಂಟ್ರಿಗಳನ್ನು ನಾವು ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರಿತೀವಿ. ಸೊ ಅದು ಯಾವ್ಯಾವುದ ಸಂದರ್ಭದಲ್ಲಿ ಆಗ್ಬೋದು ಅಂದರೆ, ಒಂದು ಕ್ಯಾಶ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಅಥವಾ ಈ ರೀತಿ ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್ ಅಂತ ಕೊಟ್ಟಾಗ, ಹಾಗೆಯೇ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಅಂತ ಕೊಟ್ಟಾಗ. ಸೊ ಈ ಎರಡು ಸಂದರ್ಭದಲ್ಲಿ ನಾವು ಕಾಂಟ್ರಾ ಎಂಟ್ರಿನ ಮಾಡ್ತೀವಿ. ಸೊ ಕಾಂಟ್ರಾ ಎಂಟ್ರಿ ಆದಾಗ ಎರಡೂ ಕಡೆಗೆ ಎಂಟ್ರಿ ಬರಬೇಕು, ಇದು ನಿಮಗೆ ಲಕ್ಷ್ಯಕ್ಕಿರಲಿ. ಹಾಗೆಯೇ LF ಕಾಲಮಲ್ಲಿ ನಾವು C ಅಂತ ಮೆನ್ಷನ್ ಮಾಡಬೇಕು. ಅಂದರೆ ಅದಕ್ಕೆ ಇನ್ನೊಂದು ಕಡೆಗೆ ಲೆಡ್ಜರ್ ಪೋಸ್ಟಿಂಗ್ ಇರೋದಿಲ್ಲ. ನಿಮಗೆ ಗೊತ್ತಿದೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಎರಡೆರಡು ಕಡೆ ಎಂಟ್ರಿ ಮಾಡ್ತೀವಿ ನಾವು, ಎರಡು ಪೋಸ್ಟಿಂಗ್ ಇರುತ್ತೆ. ಎರಡು ಪೋಸ್ಟಿಂಗನ್ನು ನಾವು ಒಂದೇ ಬುಕ್ಕಲ್ಲಿ ಮಾಡಿಬಿಡ್ತೀವಿ ಕಾಂಟ್ರಾ ಎಂಟ್ರಿಗಳಿಗೆ. ಹಾಗಾಗಿ ಮತ್ಯಾವುದಾದ್ರೂ ಬೇರೆ ಅಕೌಂಟಲ್ಲಿ ನಾವು ಅದನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದರೆ ಉಳಿದೆಲ್ಲ ಅಕೌಂಟ್ಗಳೇನಿದೆ ಇಲ್ಲೆಲ್ಲ ಎಂಟ್ರಿ ಬರುತ್ತೆ, ಅವುಗಳಿಗೆಲ್ಲ ಇನ್ನೊಂದು ಲೆಡ್ಜರ್ ಪೋಸ್ಟಿಂಗ್ ಇರುತ್ತೆ. ಬಟ್ ಇದಕ್ಕೆ ಇಲ್ಲದೆ ಇರೋದ್ರಿಂದ ನಾವು ಅದನ್ನು C ಅಂತ ಹೇಳಿ ಮೆನ್ಷನ್ ಮಾಡಿ, LF ಕಾಲಮ್ಗಳಲ್ಲಿ C ಅಂತ ಹೇಳಿ ಮೆನ್ಷನ್ ಮಾಡಿ ಇದನ್ನು ಮತ್ತೆ ಲೆಡ್ಜರ್ ಪೋಸ್ಟಿಂಗ್ ಮಾಡೋದಿಲ್ಲ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಹಾಗಾಗಿ C ಅಂತ ಮೆನ್ಷನ್ ಮಾಡ್ತೀವಿ. LF ಅಂದರೆ ಇಲ್ಲಿ ಲೆಡ್ಜರ್ ಫೋಲಿಯೋ, ಅಂದರೆ ಲೆಡ್ಜರಲ್ಲಿ ಯಾವ ಪೇಜ್ ನಂಬರಲ್ಲಿ ಅದು ಪೋಸ್ಟ್ ಆಗಿದೆ ಅನ್ನುವಂಥ ಪೇಜ್ ನಂಬರನ್ನು ನಾವು ಇಲ್ಲಿ ಬರಿತಾ ಹೋಗ್ತೀವಿ. ಬಟ್ ಇದನ್ನು ಎಲ್ಲೂ ಪೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ C ಅಂತ ಮೆನ್ಷನ್ ಮಾಡ್ತೀವಿ. ಹಾಗಿದ್ರೆ ಇದಕ್ಕೆ ಹೇಗೆ ಎಂಟ್ರಿ ಹಾಕೋದು ನೋಡ್ತಾ ಹೋಗೋಣ. ಸೊ ಮೊದಲು ಯಾವುದರಲ್ಲಿ ರಿಸಿಟ್ ಆಗಿದೆ, ಯಾವುದರಲ್ಲಿ ಪೇಮೆಂಟ್ ಆಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡ್ತೀವಿ. ಸೊ ನೋಡಿ, ಕ್ಯಾಶ್ ಪೇಯ್ಡ್ ಇಂಟು ಬ್ಯಾಂಕ್ ಅಂದರೆ ಕ್ಯಾಶ್ನ ಪೇ ಮಾಡಿದ್ದೀವಿ, ಅಂದರೆ ಕ್ಯಾಶಲ್ಲಿ ಪೇಮೆಂಟ್ ಆಗಿದೆ, ಅದನ್ನು ಬ್ಯಾಂಕಿಗೆ ಕೊಟ್ಟಿದ್ದೀವಿ, ಅಂದರೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಬಂದಿದೆ. ಸೊ ಬ್ಯಾಂಕಲ್ಲಿ ರಿಸಿಟ್, ಕ್ಯಾಶಲ್ಲಿ ಪೇಮೆಂಟ್. ಸೊ ಪೇಮೆಂಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ಅಮೌಂಟನ್ನು ಮೊದಲು ಬರ್ಕೊಬಿಡೋಣ. 1 lakh ಇದೆ, ಮೊದಲು ಅಮೌಂಟನ್ನು ಬರಿಬೇಕು. ಸೊ ಹೀಗೆ ಮಾಡಿದಾಗ ನಮಗೆ ಕನ್ಫ್ಯೂಷನ್ ಆಗಲ್ಲ ಕಾಂಟ್ರಾ ಎಂಟ್ರಿ. ಆ್ಯಂಡ್ ಹಾಗೆಯೇ ರಿಸಿಟ್ ಸೈಡಲ್ಲಿ ನೋಡಿ, ಬ್ಯಾಂಕಲ್ಲಿ ರಿಸಿಟ್ ಆಗಿದೆ, ಸೊ ಬ್ಯಾಂಕ್ ಕಾಲಮಲ್ಲಿ 1 lakh ರಿಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಹೀಗೆ ಎರಡೂ ಕಡೆ ಅಮೌಂಟ್ ಬರ್ಕೋತೀವಿ. ಆ್ಯಂಡ್ ಡೇಟ್ ಏನಿದೆ 2/4/2021 ಇದೆ, ಇದನ್ನು ಎರಡೂ ಕಡೆ ಬರ್ಕೋತೀವಿ, 2/4/21 ಆ್ಯಂಡ್ 2/4/21. ಓಕೆ, ಹೀಗೆ ಎರಡು ಬರೆದಾದ ತಕ್ಷಣ ಈ ಹಿಂದ್ಗಡೆಗೆ LF ಕಾಲಮಲ್ಲಿ C ಅಂತ ಮೆನ್ಷನ್ ಮಾಡ್ತೀವಿ. ಇದಿಷ್ಟು ಆದಮೇಲೆ ನಾವು ಈ ಪರ್ಟಿಕ್ಯುಲರ್ ಕಾಲಮ್ ಅಥವಾ ಪೇಮೆಂಟ್ ಮತ್ತು ರಿಸಿಟ್ ಕಾಲಮ್ ಏನಿದೆ ಇದರಲ್ಲಿ ಬರಿಬೇಕಾಗತ್ತೆ. ತುಂಬ ಜನ ಇದನ್ನು ಬರೆಯೋವಾಗ ಕನ್ಫ್ಯೂಷನ್ ಮಾಡ್ಕೋತಾರೆ. ಸೊ ನೋಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಅಮೌಂಟನ್ನು ನಾವು ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಮಾಡಿದರೆ ಹಿಂದ್ಗಡೆಗೆ ನಾವೇನು ಬರಿಬೇಕಾಗತ್ತೆ, ಇದು ಬೈ ಸೈಡ್ ಅಲ್ವಾ, ಸೊ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರಿಬೇಕು, ಅಂದರೆ ಅಪೋಸಿಟ್ ನೇಮ್. ಸೊ ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ಆಗಿದ್ದರೆ ಹಿಂದೆ ಬ್ಯಾಂಕ್, ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಆಗಿದ್ದರೆ ಹಿಂದೆ ಕ್ಯಾಶ್. ಸೊ ಇದು 2 ಸೈಡ್ ಆಗಿರೋದ್ರಿಂದ 2 ಅಂತ ಬರಿತೀನಿ, 2 ಕ್ಯಾಶ್ ಅಕೌಂಟ್ ಅಂತ ಎಂಟ್ರಿ ಬರಿತೀವಿ. ಸೊ ಬೈ ಬ್ಯಾಂಕ್ ಅಕೌಂಟ್ 2 ಕ್ಯಾಶ್ ಅಕೌಂಟ್. ಈ ರೀತಿಯಾಗಿ ನಾವು ಕಾಂಟ್ರಾ ಎಂಟ್ರಿನ ಮಾಡಬೇಕಾಗತ್ತೆ. ವೆರಿ ಸಿಂಪಲ್, ರೈಟ್? ಆ್ಯಂಡ್ ನೆಕ್ಸ್ಟ್ ಒನ್ ನೋಡಿ, 6/4/2021ಗೆ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುರೇಶ್ ಫಾರ್ ಕ್ಯಾಶ್ ಅಂತ ಇದೆ. ನೋಡಿ, ಈ ಕ್ಯಾಶ್ ಬುಕ್ಕಲ್ಲಿ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ ಬರುತ್ತೆ, ಇಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬರುತ್ತೆ, ಬೇರೆ ಯಾವುದೇ ಟ್ರಾನ್ಸಾಕ್ಷನ್ ಬರೋ ಹಾಗಿಲ್ಲ. ಇಲ್ಲಿ ಕ್ಯಾಶ್ಗೆ ಪರ್ಚೇಸ್ ಮಾಡಿದಾರಂತೆ, ಗೂಡ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಹೆಸರು ಕೂಡ ಇದೆ, ಸುರೇಶ್ ಅನ್ನುವಂಥ ಹೆಸರಿದೆ, ಹಾಗೆ ಪರ್ಚೇಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಯಾವಾಗೆಲ್ಲ ಗೂಡ್ಸ್ ಪರ್ಚೇಸ್ ಆಗುತ್ತೋ ಆವಾಗ ಪರ್ಚೇಸ್ ಅಕೌಂಟ್ ಬರಬೇಕು. ಓಕೆ, ಪರ್ಚೇಸ್ ಅಕೌಂಟನ್ನು ನಾವು ತಗೋತೀವಿ, ಯಾವುದೇ ಪಾರ್ಟಿ ಅಕೌಂಟನ್ನಾಗಲಿ ಅಥವಾ ಗೂಡ್ಸ್ ಅಕೌಂಟನ್ನಾಗಲಿ ತಗೊಳ್ಳೋದಿಲ್ಲ. ಓಕೆ, ಈಗ ನೋಡಿ, ಮೊದಲಿಗೆ ನಾವು ಕ್ಯಾಶಲ್ಲಿ ಪೇಮೆಂಟ್ ಆಗಿದೆಯಾ ರಿಸಿಟ್ ಆಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಗೂಡ್ಸ್ ಪರ್ಚೇಸ್ ಆಗಿದೆ ಅಂದಮೇಲೆ ನಾವು ಕ್ಯಾಶನ್ನು ಏನು ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ, ಅಂದರೆ ಪೇಮೆಂಟ್ ಆಗಿದೆ. ಸೊ ಯಾವ ಡೇಟಿಗೆ ಇದು 6/4/2021ಗೆ ಪರ್ಚೇಸ್ ಆಗಿರೋದನ್ನು ಬೈ ಪರ್ಚೇಸಸ್ ಅಂತೇಳಿ ಬರಿತೀವಿ, ಬೈ ಪರ್ಚೇಸ್ ಅಕೌಂಟ್. ಓಕೆ, ಕ್ಯಾಶಲ್ಲಿ ಪರ್ಚೇಸ್ ಆಗಿರೋದನ್ನು ಕ್ಯಾಶ್ ಕಾಲಮಲ್ಲಿ 40,000 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಓಕೆ, ಆ್ಯಂಡ್ ಇನ್ನು ಇಲ್ಲಿ ನಾವು ಸುರೇಶ್ ಅಕೌಂಟನ್ನು ಗೂಡ್ಸ್ ಅಕೌಂಟನ್ನು ತೊಗೋಬಾರ್ದು. ಯಾವಾಗಲೂ ಅಷ್ಟೇ ಪಾರ್ಟಿ ಅಕೌಂಟನ್ನು ನಾವು ತೊಗೋಬೇಕಂದ್ರೆ ಅಲ್ಲಿ ಪಾರ್ಟಿಯಿಂದ ಅಮೌಂಟ್ ರಿಸೀವ್ ಆಗಿರಬೇಕು ಅಥವಾ ಪಾರ್ಟಿಗೆ ಅಮೌಂಟ್ ಪೇಮೆಂಟ್ ಆಗಿರಬೇಕು. ಸೊ ಅವನು ಡೆಟರ್ ಅಥವಾ ಕ್ರೆಡಿಟರ್ ಆಗಿರಬೇಕು. ಅವನಿಗೆ ಮೊದಲು ಯಾವಾಗಲೂ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮಾಡಿ ಅವನು ಅದ್ರ ಮೇಲೆ ಏನಾದರೂ ಅಮೌಂಟನ್ನು ಕೊಡ್ತಾ ಇದ್ದಾನೆ ಅಥವಾ ತೊಗೋತಾ ಇದ್ದಾನೆ ಅಂತಂದರೆ ಆ ಸಂದರ್ಭದಲ್ಲಿ ಮಾತ್ರ ಪಾರ್ಟಿ ಅಕೌಂಟನ್ನು ನಾವು ತೊಗೋತಾ ಹೋಗ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, 8/4/2021ಗೆ ಸೋಲ್ಡ್ ಗೂಡ್ಸ್ ಟು ದಿನೇಶ್ ಆ್ಯಂಡ್ ರಿಸೀವ್ಡ್ ಎ ಚೆಕ್ ಅಂತ ಇದೆ. ಇಲ್ಲಿ ನಾವು ಒಂದು ಗಮನಿಸಬೇಕು, ದಿನೇಶಿಂದ ನಾವು ರಿಸೀವ್ ಮಾಡಿದ್ದೀವಿ ಚೆಕ್ಕನ್ನು. ಬಟ್ ಯಾವಾಗೆಲ್ಲ ಚೆಕ್ ರಿಸೀವ್ ಆಗುತ್ತೆ, ಆ ಚೆಕ್ ರಿಸೀವ್ ಆಗಿದ್ದನ್ನು ನಾವು ತಕ್ಷಣಕ್ಕೆ ಬ್ಯಾಂಕಿಗೆ ಹಾಕೋದಿಲ್ಲ. ಸೊ ನಾವು ಇನ್ಯಾವಾಗಲೂ ಬ್ಯಾಂಕಿಗೆ ಹಾಕಿರ್ತೀವಿ ಯೂಶ್ವಲ್ ಆಗಿ. ಸೊ ಆ ಸಂದರ್ಭದಲ್ಲಿ ನಾವು ಆ ಚೆಕ್ ರಿಸೀವ್ ಆದಾಗ ಕ್ಯಾಶ್ ರಿಸೀವ್ ಆಗಿದೆ ಅಂಥೇಳಿ ಅಸಂಪ್ಷನ್ ಮಾಡಬೇಕು. ಹಾಗೆಯೇ ಆ ಚೆಕ್ಕನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡುವಾಗ ಕ್ಯಾಶ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಅಂಥೇಳಿ ನಾವು ಅಸಂಪ್ಷನ್ ಮಾಡಬೇಕು. ಸೊ ಇಲ್ಲಿ ಏನಾಗಿದೆ, ಸೇಲ್ಸ್ ಮಾಡಿದ್ದೀವಿ, ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ದಿನೇಶಿಗೆ,
ಅವನು ಚೆಕ್ಕನ್ನು ಕೊಟ್ಟಿದ್ದಾನೆ. ಚೆಕ್ ಅಂದ ತಕ್ಷಣ ಇಲ್ಲಿ ಬ್ಯಾಂಕ್ ಅಕೌಂಟ್ ಬರಬೇಕಿತ್ತು. ಬಟ್ ಆ ಅಮೌಂಟ್ ಏನಿದೆ, ಆ ಚೆಕ್ ಏನಿದೆ, ಇನ್ನೂ ಬ್ಯಾಂಕ್ ತನಕ ಹೋಗಿ ಮುಟ್ಟಿಲ್ಲ. ಸೊ ಹಾಗೆ ಮುಟ್ಟಿದ್ರೆ ಅವರು ಇಲ್ಲಿ ಕೊಡ್ತಿದ್ರು, ಏನಂತ ಕೊಡ್ತಿದ್ರು, ದಿನೇಶ್ ಆ್ಯಂಡ್ ರಿಸೀವ್ಡ್ ಎ ಚೆಕ್ ಅಂತ ಬರೆದು ಮುಂದೆ ಆ್ಯಂಡ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಕೊಡ್ತಿದ್ರು. ಸೊ ನಾವು ಆ ಚೆಕ್ಕನ್ನು ಬ್ಯಾಂಕ್ ಅವರಿಗೆ ಕೊಡೋ ತನಕ ಬ್ಯಾಂಕ್ ಅವರಿಗೆ ಏನು ಕನಸು ಬೀಳೋದಿಲ್ಲ, ನಮಗೆ ಚೆಕ್ ರಿಸೀವ್ ಆಗಿದೆ ಹಾಗಾಗಿ ನಮ್ಮ ಅಕೌಂಟಲ್ಲಿ ಅಷ್ಟು ಅಮೌಂಟನ್ನು ಜಮಾ ಮಾಡಬೇಕು ಅಂತ ಅವ್ರಿಗೆ ಕನಸು ಬೀಳೋದಿಲ್ಲ ಅಲ್ವಾ. ಸೊ ಅವ್ರು ಯಾವಾಗ ಜಮಾ ಮಾಡ್ತಾರೆ, ನಾವು ಅದನ್ನು ಬ್ಯಾಂಕಿಗೆ ತಗೊಂಡೋಗಿ ಕೊಟ್ಟಾಗ ಮಾತ್ರ. ಹಾಗಾಗಿ ಅಂಟಿಲ್ ದೆನ್ ಬ್ಯಾಂಕಿಗೆ ನಾವು ತೊಗೊಂಡೋಗಿ ಕೊಡೋ ತನಕ ಆ ಚೆಕ್ಕನ್ನು ನಾವೇನು ಮಾಡಬೇಕಾಗತ್ತೆ, ಕ್ಯಾಶ್ ಅಂತ ಹೇಳಿನೇ ಟ್ರೀಟ್ ಮಾಡಬೇಕು. ಸೊ ಕ್ಯಾಶ್ ರಿಸೀವ್ ಆಗಿದೆ ಅಂತ ಟ್ರೀಟ್ ಮಾಡ್ತೀರಿ, ಕ್ಯಾಶ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಟ್ರೀಟ್ ಮಾಡ್ತೀರಿ. ಓಕೆ, ಸೊ ಈ ಸಂದರ್ಭದಲ್ಲಿ ಏನಾಗಿದೆ, ಸೊ ಇಲ್ಲಿ ಗೂಡ್ಸ್ ಅಕೌಂಟ್ ಬರೋದಿಲ್ಲ ಅಥವಾ ದಿನೇಶ್ ಅಕೌಂಟ್ ಬರೋದಿಲ್ಲ, ಬರೋದು ಯಾವುದು, ಸೇಲ್ಸ್ ಅಕೌಂಟ್. ಯಾಕಂದರೆ ಕ್ಯಾಶ್ ಅಥವಾ ಚೆಕ್ಕಿಗೆ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ವಿ, ಹಾಗಾಗಿ ಪಾರ್ಟಿ ಅಕೌಂಟ್ ಬರಬಾರ್ದು, ಸೇಲ್ಸ್ ಅಕೌಂಟನ್ನು ನಾವು ತೊಗೋಬೇಕು. ಯಾವಾಗೆಲ್ಲ ಗೂಡ್ಸ್ ಇನ್ವಾಲ್ವ್ ಆಗುತ್ತೆ ಅವಾಗ ಪರ್ಚೇಸ್ ಅಥವಾ ಸೇಲ್ಸ್ ಅಕೌಂಟ್ ಈ ಥರದ್ದನ್ನು ನಾವು ತೊಗೋಬೇಕು. ಸೊ ಇಲ್ಲಿ ಇದು ನೋಡಿ, ಸೇಲ್ ಮಾಡಿರೋದ್ರಿಂದ ರಿಸೀವ್ ಆಗ್ತಾ ಇದೆ, ರಿಸೀವ್ ಮೀನ್ಸ್ ರಿಸಿಟ್ ಆಯಿತು. ಸೊ 8/4/2021ಗೆ ಟು ಸೇಲ್ಸ್ ಅಕೌಂಟ್ ಎಷ್ಟಿದೆ, ಇಟ್ ಈಸ್ 40,000 ಇನ್ ಕ್ಯಾಶ್ ಕಾಲಮ್. ಚೆಕ್ ರಿಸೀವ್ ಆಗಿದ್ರು ಅದು ಡೈರೆಕ್ಟಾಗಿ ಡಿಪಾಸಿಟ್ ಆಗದೇ ಇರೋದ್ರಿಂದ ಬ್ಯಾಂಕಿಗೆ ಅವತ್ತೇ ನಾವು ಅದನ್ನು ಕ್ಯಾಶ್ ರಿಸೀವ್ಡ್ ಅಂತ ಹೇಳಿ ಅಸಂಪ್ಷನ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, 15/4/2021ಗೆ ಚೆಕ್ ರಿಸೀವ್ಡ್ ಆನ್ ಏಪ್ರಿಲ್ 8th ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಅಮೌಂಟನ್ನು ಕೊಟ್ಟಿಲ್ಲ, ನೀವು ಮಿಸ್ಪ್ರಿಂಟ್ ಆಗಿದೆಯಾ ಅಂತ ತಿಳ್ಕೊಬೋದು, ಖಂಡಿತ ಇಲ್ಲ. ಇಲ್ಲಿ ಚೆಕ್ ರಿಸೀವ್ಡ್ ಆನ್ ಏಪ್ರಿಲ್ 8ಗೆ ಏನಿದೆ ನೋಡಿ, ಸೋಲ್ಡ್ ಗೂಡ್ಸ್ ಟು ದಿನೇಶ್ ಆ್ಯಂಡ್ ರಿಸೀವ್ಡ್ ಎ ಚೆಕ್ ಅಂತ ಇತ್ತು. ಸೊ ಈ ಚೆಕ್ಕನ್ನು ಏನು ರಿಸೀವ್ ಮಾಡಿದ್ವಲ್ಲ ಏಪ್ರಿಲ್ 8ಗೆ, ಅದನ್ನು ಡಿಪಾಸಿಟ್ ಮಾಡ್ತಾ ಇದ್ದಾರಂತೆ. ಓಕೆ, ಹಾಗಾಗಿ ಅಲ್ಲಿ ಅಮೌಂಟನ್ನು ಕೊಟ್ಟಿಲ್ಲ. ಈ ರಿಸೀವ್ ಆಗಿರೋ ಚೆಕ್ ಎಷ್ಟು ರೂಪಾಯಿದಾಗಿತ್ತು, 40,000. ಸೊ ಈ 40,000 ಚೆಕ್ಕನ್ನು ಈಗ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ದಾರೆ. ವೆನ್ ಎವರ್ ಚೆಕ್ ರಿಸೀವ್ಡ್ ಆನ್ ಒನ್ ಡೇ ಆ್ಯಂಡ್ ಡಿಪಾಸಿಟೆಡ್ ಇಂಟು ಬ್ಯಾಂಕ್ ಆನ್ ಅನದರ್ ಡೇ, ಅವಾಗ ನಾವೇನು ಮಾಡ್ತೀವಿ, ಅದು ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅಂದರೆ ಯಾವಾಗ ಚೆಕ್ಕನ್ನು ರಿಸೀವ್ ಮಾಡಿದಾಗ ಕ್ಯಾಶ್ ರಿಸೀವ್ ಆಗಿದೆ ಅಂತ ಮಾಡಿದ್ವಿ, ಹಾಗೆಯೇ ಚೆಕ್ಕನ್ನು ಡಿಪಾಸಿಟ್ ಮಾಡುವಾಗ ಕ್ಯಾಶ್ ಡಿಪಾಸಿಟ್ ಆಗಿದೆ ಬ್ಯಾಂಕಲ್ಲಿ ಅಂತ ಟ್ರೀಟ್ ಮಾಡಬೇಕು. ಸೊ ಆಗಲೇ ಹೇಳಿದಾಗೆ ಕ್ಯಾಶ್ ಡಿಪಾಸಿಟ್ ಆದರೆ ಬ್ಯಾಂಕಿಗೆ ಅಥವಾ ಬ್ಯಾಂಕಿಂದ ವಿತ್ಡ್ರಾ ಆದರೆ ನಾವು ಅದನ್ನು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಎರಡೂ ಕಡೆಗೆ ಎಂಟ್ರಿನ ಮಾಡಬೇಕು. ಸೊ ಹಾಗಿದ್ರೆ ಇದು ಕಾಂಟ್ರಾ ಎಂಟ್ರಿ ಆಗುತ್ತೆ. ಈಗ ಯಾವುದಕ್ಕೆ ರಿಸಿಟ್, ಯಾವುದಕ್ಕೆ ಪೇಮೆಂಟ್ ಅಂತ ನೋಡ್ಕೋತೀವಿ ಕಾಂಟ್ರಾ ಎಂಟ್ರಿ ಆದಾಗ. ನೋಡಿ, ಕ್ಯಾಶನ್ನು ಡಿಪಾಸಿಟ್ ಮಾಡ್ತಾ ಇದ್ವಿ, ಚೆಕ್ಕನ್ನು ಡಿಪಾಸಿಟ್ ಮಾಡಿದ್ದೀವಿ ಅಂದರೆ ಕ್ಯಾಶ್ ಡಿಪಾಸಿಟ್ ಮಾಡಿದ್ದೀವಿ ಅಂತ ಅರ್ಥ ಆಯಿತು. ಸೊ ಕ್ಯಾಶನ್ನು ಡಿಪಾಸಿಟ್ ಮಾಡಿದರೆ ಕ್ಯಾಶಲ್ಲಿ ಪೇಮೆಂಟ್ ಆಯಿತು, ಕ್ಯಾಶಿಂದ ಹೊರಗೆ ಹೋಗ್ತಾ ಇದೆ ದುಡ್ಡು, ಹಾಗೆ ಬ್ಯಾಂಕ್ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ, ಬ್ಯಾಂಕ್ ಅಕೌಂಟಲ್ಲಿ ರಿಸೀವ್ ಆಗ್ತಾ ಇದೆ. ಸೊ ಬ್ಯಾಂಕ್ ಕಾಲಮಲ್ಲಿ ಮೊದಲಿಗೆ ಕಾಲಮಲ್ಲಿ ಬರ್ಕೊಳ್ಳೋಣ ಅಮೌಂಟನ್ನು, 40,000 ಅಲ್ವಾ, ಈ ಹಿಂದೆ ಆ ಚೆಕ್ಕಿನ ಅಮೌಂಟ್ 40,000 ಇತ್ತು. ಸೊ ಬ್ಯಾಂಕ್ ಕಾಲಮಲ್ಲಿ ರಿಸೀವ್ ಆಗಿದೆ, ರಿಸಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ 40,000, ಹಾಗೆ ಕ್ಯಾಶಲ್ಲಿ ಪೇಮೆಂಟ್ ಆಗಿದೆ. ಸೊ ಕ್ಯಾಶ್ ಕಾಲಮಲ್ಲಿ ಯಾವ ಸೈಡಲ್ಲಿ, ಅಪೋಸಿಟ್ ಸೈಡ್ ಅಂದರೆ ಪೇಮೆಂಟ್ ಸೈಡಲ್ಲಿ 40,000 ಈ ರೀತಿ ಬರೆದ್ವಿ. ಹಿಂದೆ ಸಿ ಅಂತ ಬರೆದ್ವಿ. ಅದಾದಮೇಲೆ ಡೇಟನ್ನು ಸೇಮ್ ಡೇಟ್ ಹಾಕ್ತೀವಿ. ಈ ಡೇಟ್ ಯಾವುದಿದೆ, 15 ಇದೆ. ಸೊ 15/4/2021 ಆ್ಯಂಡ್ 15/4/2021 ಅಂತ ಬರೆದ್ವಿ. ಆ್ಯಂಡ್ ಇದು ಬೈ ಸೈಡ್, ಇದು ಟು ಸೈಡ್. ನೋಡಿ, ಇಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಎಂಟ್ರಿ ಆಗಿದೆ, ಹಿಂದ್ಗಡೆ ಕ್ಯಾಶ್ ಅಕೌಂಟ್ ಅಂತ ಬರಿಬೇಕು. ಹಾಗೆ ಇಲ್ಲಿ ಕ್ಯಾಶ್ ಅಕೌಂಟಲ್ಲಿ ಅಮೌಂಟ್ ಎಂಟ್ರಿ ಆಗಿದೆ, ಹಿಂದ್ಗಡೆ ಬ್ಯಾಂಕ್ ಅಕೌಂಟ್ ಅಂತ ಬರಿಬೇಕು. ಅದೇ ಕಾಲಮಲ್ಲಿ ಅಮೌಂಟನ್ನು ಬರ್ಕೊಂಡು ಅದೇ ಹೆಸರನ್ನು ಬರೆಯೋ ಹಾಗಿಲ್ಲ, ಅಪೋಸಿಟ್ ಹೆಸರನ್ನ ಬರಿಬೇಕು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಮೇಕ್ ಕಾಂಟ್ರಾ ಎಂಟ್ರಿ. ಐ ಹೋಪ್ ನಿಮಗೆ ಈ ಮೆಥಡಿಂದ ಕಾಂಟ್ರಾ ಎಂಟ್ರಿ ಹಾಕೋದು ತುಂಬ ಈಸಿ ಆಗುತ್ತೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಎಂಟ್ರಿ ನೋಡೋಣ. 17/4/2021ಗೆ ಸೋಲ್ಡ್ ಗೂಡ್ಸ್ ಟು ರಮೇಶ್ ಆನ್ ಕ್ರೆಡಿಟ್ ಅಂತ ಇದೆ. ನೋಡಿ, ಇಲ್ಲಿ ಕ್ರೆಡಿಟ್ ಅಂತ ಇದೆ, ಯಾವುದೇ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗಳು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಆಗೋದಿಲ್ಲ. ಬಿಕಾಸ್ ಇದು ಉದ್ರೆ ವ್ಯವಹಾರ ಅಲ್ವಾ, ಉದ್ರೆ ವ್ಯವಹಾರದಲ್ಲಿ ಕ್ಯಾಶ್ ಇನ್ವಾಲ್ವೇ ಆಗಿರೋದಿಲ್ಲ ಅಂದಮೇಲೆ ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಬರೋದಿಲ್ಲ. ಸೊ ವಿ ವಿಲ್ ಲೀವ್ ಇಟ್ ವಿತ್ ಅ ನೋಟ್. ಲಾಸ್ಟಲ್ಲಿ ಬೇಕಿದ್ರೆ ನೀವು ನೋಟನ್ನು ಬರಿಬೋದು. ಸೊ ಟ್ರಾನ್ಸಾಕ್ಷನ್ ಡೇಟೆಡ್ ಆನ್ 17/4/2021 ಈಸ್ ನಾಟ್ ಟೇಕನ್ ಇನ್ ಕ್ಯಾಶ್ ಬುಕ್ ಆಸ್ ಇಟ್ ಈಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಈ ರೀತಿಯಾಗಿ ನಾವು ಫುಟ್ ನೋಟನ್ನು ಬರಿಬಹುದು ಲಾಸ್ಟಲ್ಲಿ. ಸೊ ನೆಕ್ಸ್ಟ್ ಒನ್ 20th/4/2021ಗೆ ಕ್ಯಾರೇಜ್ ಪೇಯ್ಡ್ ಅಂತ ಇದೆ. ನೋಡಿ, ಒಂದು ಎಕ್ಸ್ಪೆನ್ಸ್, ಕ್ಯಾರೇಜ್ ಅನ್ನುವಂಥದ್ದು ಒಂದು ಎಕ್ಸ್ಪೆನ್ಸ್ ಪೇ ಮಾಡಿದ್ದೀವಿ. ಎಷ್ಟು, 1,000. ಸೊ ಆ್ಯಸ್ ಇಟ್ ಈಸ್ ಪೇಯ್ಡ್, ಇಟ್ ಈಸ್ ಪೇಮೆಂಟ್ ಬೈ ಸೈಡಲ್ಲಿ ಬರುತ್ತೆ, ಅಂದರೆ ಪೇಮೆಂಟ್ ಸೈಡಲ್ಲಿ. ಸೊ 20th/4/2021ಗೆ ಇದೆ ಬೈ ಕ್ಯಾರೇಜ್, ಇಟ್ ಈಸ್ 1,000. ಏನು ಕೊಟ್ಟಿಲ್ಲ, ಕ್ಯಾಶ್ ಅಲ್ಲ, ಚೆಕ್ ಅಲ್ಲ, ಏನು ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ಕ್ಯಾಶ್. ಸೊ 1,000 ಕ್ಯಾಶ್ ಕಾಲಮಲ್ಲಿ ಬರೆದ್ವಿ. ನೆಕ್ಸ್ಟ್ ರಿಸೀವ್ಡ್ ಕ್ಯಾಶ್ ಫ್ರಮ್ ರಮೇಶ್ ಅಂತ ಇದೆ. ಸೊ ಇಲ್ಲಿ ರಮೇಶ್ ಏನಿದ್ದಾನೆ, ಈ ರಮೇಶನ್ನ ನಾವು ರಿಸೀವ್ ಮಾಡ್ತಾ ಇದ್ದೀವಿ ಕ್ಯಾಶನ್ನು, ಆಗ ಪಾರ್ಟಿ ಅಕೌಂಟನ್ನು ನಾವು ತೊಗೊಳ್ಬೇಕಾಗತ್ತೆ. ಸೊ ಪರ್ಚೇಸೋ ಸೇಲೋ ಆದಾಗ
ಆ ಪರ್ಚೇಸ್ ಸೇಲ್ಸ್ ಅಕೌಂಟನ್ನು ತೊಗೋಬೇಕು, ಪಾರ್ಟಿ ಅಕೌಂಟ್ ಅಲ್ಲ. ಬಟ್ ಪಾರ್ಟಿಯಿಂದನೇ ನಾವು ಡೈರೆಕ್ಟಾಗಿ ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ದೀವಿ ಅಷ್ಟೇ ಟ್ರಾನ್ಸಾಕ್ಷನ್ ಇದ್ದರೆ ಆಗ ಪಾರ್ಟಿ ಅಕೌಂಟನ್ನು ತೊಗೋತೀವಿ. ಸೊ ಆ್ಯಸ್ ಇಟ್ ಈಸ್ ರಿಸೀವ್ ಆಗ್ತಾ ಇದೆ ಅಮೌಂಟ್ ನೋಡಿ. ಸೊ ರಿಸೀವ್ ಆಗಿರೋದನ್ನ ನಾವು ಯಾವ ಕಡೆ ತೊಗೋತೀವಿ, ರಿಸಿಟ್ ಸೈಡಲ್ಲಿ ತೊಗೊಂಡ್ವಿ. 25ಗೆ ಇದೆ, 25/4/2021. 2 ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಬರೆಯೋದಲ್ಲ, ಕ್ಯಾಶ್ ಅಕೌಂಟ್ ಬಿಟ್ಟು ಮತ್ಯಾರಿಂದ ಏನಾಗಿದೆ ಟ್ರಾನ್ಸಾಕ್ಷನ್ ಅದನ್ನು ಇಲ್ಲಿ ಶೋ ಮಾಡಬೇಕು. ಸೊ ರಮೇಶಿಂದ ಅಮೌಂಟ್ ರಿಸೀವ್ ಆಗಿದೆ, ಹಾಗಾಗಿ ನಾವಿಲ್ಲಿ ರಮೇಶ್ ಅಕೌಂಟ್ ಅಂತೇಳಿ ತೊಗೋತೀವಿ. ಓಕೆ, ಇಟ್ ಈಸ್ 24,000 ಕ್ಯಾಶ್ ರಿಸೀವ್ ಆಗಿರೋದ್ರಿಂದ ಕ್ಯಾಶ್ ಕಾಲಮಲ್ಲಿ ಅಮೌಂಟನ್ನು ಬರೆದ್ವಿ. ಇನ್ನು ನೆಕ್ಸ್ಟ್ ಒನ್ ಕಮಿಷನ್ ರಿಸೀವ್ಡ್ 10,000 ಅಂತ ಇದೆ. ಅಗೇನ್ ಇದು ರಿಸೀವ್ ಆಗಿರೋದನ್ನ ರಿಸಿಟ್ ಕಾಲಮಲ್ಲಿ ನಾವು ಬರಿತೀವಿ. 28ಗೆ ಇದೆ, 28/4/2021ಗೆ. 2 ಏನಿಲ್ಲಿ ರಿಸೀವ್ ಆಗಿರೋದು ಕಮಿಷನ್. ಸೊ ಕಮಿಷನ್ ಅಕೌಂಟ್ ಅಂತ ತೊಗೋತೀವಿ. ಇಟ್ ಈಸ್ 10,000. ಏನೂ ಕೊಟ್ಟಿಲ್ಲ, ಕ್ಯಾಶಾ ಚೆಕ್ಕ ಏನೂ ಕೊಟ್ಟಿಲ್ಲ ಅಂದರೆ ಕ್ಯಾಶಲ್ಲಿ ರಿಸೀವ್ ಆಗಿದೆ ಅಂತ 10,000. ಇನ್ನು ನೆಕ್ಸ್ಟ್ ಒನ್ ಡ್ರೂ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್. ನೋಡಿ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಡ್ರೂ ಅಂದರೆ ಅರ್ಥ ಏನು, ವಿತ್ಡ್ರಾ ಮಾಡಿದ್ದಾರೆ. ಎಲ್ಲಿಂದ ಅಂತ ಕೊಟ್ಟಿದ್ದಾರಾ, ಬ್ಯಾಂಕಿಂದ ಅಥವಾ ಆಫೀಸಿಂದ, ಏನೂ ಮೆನ್ಷನ್ ಮಾಡಿಲ್ಲ. ಸೊ ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ಕ್ಯಾಶನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಆಫೀಸಲ್ಲಿರೋ ಕ್ಯಾಶನ್ನು ಪರ್ಸ್ನಲ್ ಯೂಸಿಗೆ ಓನರ್ ಯೂಸ್ ಮಾಡ್ಕೊಂಡಿದ್ದಾನೆ. ಸೊ ಯಾವಾಗೆಲ್ಲ ಪರ್ಸ್ನಲ್ ಯೂಸ್ ಬರುತ್ತೆ, ಯಾವಾಗೆಲ್ಲ ಡೊಮೆಸ್ಟಿಕ್ ಪರ್ಪಸ್ ಅಂತ ಬರುತ್ತೆ, ಸೊ ಆ ಸಂದರ್ಭದಲ್ಲಿ ಯಾವ ಅಕೌಂಟ್ ಬರಬೇಕಲ್ಲಿ, ಡ್ರಾಯಿಂಗ್ ಅನ್ನೋವಂಥ ಅಕೌಂಟ್ ಬರಬೇಕು. ಸೊ ಎನಿಥಿಂಗ್ ದಟ್ ಈಸ್ ವಿತ್ಡ್ರಾನ್ ಫಾರ್ ಪರ್ಸ್ನಲ್ ಯೂಸ್ ಈಸ್ ಕಾಲ್ಡ್ ಆಸ್ ಡ್ರಾಯಿಂಗ್ಸ್. ಓನರ್ ಏನಿದ್ದಾನೆ ಅವನು ತನ್ನ ಪರ್ಸ್ನಲ್ ಯೂಸಿಗೆ ಏನನ್ನೇ ವಿತ್ಡ್ರಾ ಮಾಡಿಕೊಂಡು ಡ್ರಾಯಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಬರುವಂಥ ಅಕೌಂಟ್ ಯಾವುದು, ಡ್ರಾಯಿಂಗ್ ಅಕೌಂಟ್. ಇಲ್ಲಿ ವಿತ್ಡ್ರಾನ್ ಆಗಿದೆ ಕ್ಯಾಶ್ ಅಂದಮೇಲೆ ಕ್ಯಾಶಿಂದ ಅಮೌಂಟ್ ಹೋಗ್ತಾ ಇದೆ. ಸೊ ಕ್ಯಾಶ್ ಅಕೌಂಟಲ್ಲಿ ಪೇಮೆಂಟ್ ಆಗಿದೆ ಎಷ್ಟು, 4,000. ಸೊ ಡೇಟ್ 30/4/2021ಗೆ. ಯಾವುದರಿಂದ ವಿತ್ಡ್ರಾನ್ ಆಗಿದೆ ಅಥವಾ ಯಾವುದರಿಂದ ಪೇಮೆಂಟ್ ಆಗಿದೆ ಅಂತ ನಾವು ತೊಗೋಬೇಕಾಗತ್ತೆ ಇಲ್ಲಿ. ಇಟ್ ಈಸ್ ಡ್ರಾಯಿಂಗ್. ಸೊ ಡ್ರಾಯಿಂಗ್ಸ್ಗೋಸ್ಕರ ನಾವು ಅಮೌಂಟನ್ನು ವಿತ್ಡ್ರಾ ಮಾಡಿದ್ದೀವಿ, ಹಾಗಾಗಿ ಡ್ರಾಯಿಂಗ್ಸ್ ಅಕೌಂಟನ್ನು ನಾವಿಲ್ಲಿ ಶೋ ಮಾಡಬೇಕು. 4,000 ಇದೆ, ನಾವು ಇದನ್ನು ಕ್ಯಾಶ್ ಕಾಲಮಲ್ಲಿ ಬರಿತೀವಿ. ಸೊ ಈ ರೀತಿಯಾಗಿ ನಾವು ಎಂಟ್ರಿನ ಮಾಡ್ತೀವಿ. ಈಗ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಅವರು ಮೆನ್ಷನ್ ಮಾಡಿಲ್ಲ ಅಂದರೂ ನಾವು ಬ್ಯಾಲೆನ್ಸನ್ನು ಮಾಡಲೇಬೇಕು. ನೋಡಿ ಸೇಮ್ ಲೈನಲ್ಲಿ ಎರಡೂ ಕಡೆಗೆ ಈ ರೀತಿಯಾಗಿ ಡಬಲ್ ಲೈನನ್ನು ಹಾಕೋತೀವಿ. ಇದು ಟೋಟಲ್ ಬರೆಯೋದಕ್ಕೆ. ಈಗ ಬಹಳ ಸಿಂಪಲ್ ಆಗಿ ನಾವು ಇದರ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತೀವಿ, ಬ್ಯಾಲೆನ್ಸಿಂಗನ್ನು. ಹೇಗೆ, ಮೊದಲಿಗೆ ಕ್ಯಾಶ್ ಕಾಲಮ್ ಈ ಕಡೆ ಎರಡೂ ಕಂಪೇರ್ ಮಾಡ್ತೀವಿ. ನೋಡಿ ಕ್ಯಾಶ್ ಕಾಲಮಲ್ಲಿ ಯಾವಾಗಲೂ ರಿಸೀವ್ ಆಗಿದ್ದು ಜಾಸ್ತಿ ಇರಬೇಕು, ಪೇಮೆಂಟ್ ಆಗಿದ್ದು ಕಡಿಮೆ ಇರಬೇಕು. ಯಾಕಂದರೆ ನಮ್ಮ ಹತ್ರ ಏನು ರಿಸೀವ್ ಆಗಿದೆ ಅದರಿಂದ ಮಾತ್ರ ನಾವು ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ, ಇಲ್ಲದೇ ಇರೋ ಅಮೌಂಟಿಂದ ಪೇಮೆಂಟ್ ಮಾಡಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇದು ಜಾಸ್ತಿ ಇರಬೇಕು, ಅಂದರೆ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ಬೇಕು. ಯಾವ ಕಡೆ ಜಾಸ್ತಿ ಇದೆಯೋ ಆ ಕಡೆ ಬ್ಯಾಲೆನ್ಸ್ ಅಂತ ಕರಿತೀವಿ. ನೋಡಿ ಕ್ಯಾಶ್ ಅಕೌಂಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸನ್ನು ತೋರಿಸ್ಬೇಕು. ಸೊ 2,40,000 + 40 2,80,000 ಆಯಿತು, +10 2,90,000 + 24 3,14,000 ಆಯಿತು. ಸೊ ಅದನ್ನು ಬರಿತೀವಿ, ಎರಡೂ ಕಡೆಗೆ ಬರಿತೀವಿ. ಜಾಸ್ತಿ ಇರೋ ಟೋಟಲನ್ನು ಎರಡೂ ಕಡೆ ಬರ್ಕೊಂಡ್ವಿ. ಈಗ ನಾವು ಕಡಿಮೆ ಇರೋ ಟೋಟಲನ್ನು ಇದರಲ್ಲಿ ಲೆಸ್ ಮಾಡ್ತೀವಿ. ಸೊ ಈ ಕಡೆ ಟೋಟಲ್ ಎಷ್ಟು ನೋಡಿ, 1,00,000 + 40 + 40 + 1 + 4 ಇಟ್ ಈಸ್ 1,85,000 ಆಯಿತು. ಸೊ 3,14,000ಅಲ್ಲಿ 1,85,000 ನಾವು ಲೆಸ್ ಮಾಡ್ತೀವಿ. ನಮಗೆ ಬ್ಯಾಲೆನ್ಸ್ 1,29,000 ಬರ್ತಾ ಇದೆ. ಸೊ 1,29,000 ಅಂತ ನಾವು ಇಲ್ಲಿ ಬರೆದ್ವಿ. ಇದಕ್ಕೆ ನಾವೇನಂತ ಬರಿಬೇಕು, ಹಿಂದ್ಗಡೆಗೆ ಬೈ ಸೈಡ್ ಆಗಿರೋದ್ರಿಂದ ಬೈ ಅಂತ ಬರೆದ್ವಿ. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಓಕೆ, ಬ್ಯಾಲೆನ್ಸ್ C/D ಕ್ಯಾರಿಡ್ ಡೌನ್. ಇದು ಬ್ಯಾಲೆನ್ಸಿಂಗ್ ಫಿಗರ್ ಕ್ಯಾಶ್ ಅಕೌಂಟಲ್ಲಿ. ಹಿಂದ್ಗಡೆ ಡೇಟನ್ನು ನಾವು ಈ ಮಂತಿನ ಎಂಡ್ ಡೇಟನ್ನು ಹಾಕಬೇಕಾಗತ್ತೆ. ಏಪ್ರಿಲ್ ಮಂತ್ ಆಗಿರೋದ್ರಿಂದ 30ಕ್ಕೆ ಮುಗಿತಾ ಇದೆ. 30/4/2021ಗೆ ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕ್ಯಾಶ್ ಕಾಲಮಿಗೆ ಬರಿತೀವಿ. ಆ್ಯಂಡ್ ಅಪೋಸಿಟ್ ಸೈಡಲ್ಲಿ, ಸೊ ಈ ಕಡೆಯ ಅಪೋಸಿಟ್ ಸೈಡಲ್ಲಿ ಟೋಟಲಿನ 1 ಲೈನ್ ಕೆಳಗಡೆ ನೋಡಿ, ಇದು ಟೋಟಲಿನ 1 ಲೈನ್ ಮೇಲ್ಗಡೆ ಬರೆದಿದ್ದೀವಿ ಕ್ಯಾರಿ ಡೌನನ್ನು. ಬ್ರಾಡ್ ಡೌನನ್ನು ಅಪೋಸಿಟ್ ಸೈಡಲ್ಲಿ ಮಾಡ್ತೀವಿ. ಸೊ 1,29,000 ಅಂತ ಬರೆದು ಡೇಟನ್ನು ನೆಕ್ಸ್ಟ್ ಮಂತ್ ಡೇಟನ್ನು ಹಾಕ್ತೀವಿ, ಬಿಗಿನಿಂಗ್ ಡೇಟನ್ನು. ಸೊ ಇಟ್ ಈಸ್ 1/5/2021 ಟು ಬ್ಯಾಲೆನ್ಸ್, ಇದು 2 ಸೈಡ್ ಆಗಿರೋದ್ರಿಂದ 2 ಅಂತ ಬರೆದ್ವಿ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಈ ರೀತಿ ಬರಿತೀವಿ. ಈಗ ನೆಕ್ಸ್ಟ್ ಕಾಲಮಿಗೆ ಹೋಗ್ತೀವಿ, ದಟ್ ಈಸ್ ಬ್ಯಾಂಕ್ ಕಾಲಮ್. ಈ ಕಡೆ ಕಂಪೇರ್ ಮಾಡ್ತೀವಿ. ನೋಡಿ ತಕ್ಕಡಿ ಇದ್ದ ಹಾಗೆ. ಸೊ ಈ ಕಡೆ ಹೆಚ್ಚಿದೆಯಾ ಈ ಕಡೆ ಹೆಚ್ಚಿದೆಯಾ ನೋಡ್ತೀವಿ. ಈ ಕಡೆ 1,40,000 ಇದೆ, ಈ ಕಡೆ ಏನೂ ಅಮೌಂಟ್ ಇಲ್ಲ. ಸೊ ಯಾವ ಕಡೆ ಜಾಸ್ತಿ ಇದ್ದ ಹಾಗಾಯಿತು, ಆಬ್ವಿಯಸ್ಲಿ ಡೆಬಿಟ್ ಸೈಡ್, ರೈಟ್. ಸೊ 1,40,000 ಜಾಸ್ತಿ ಇರೋ ಟೋಟಲನ್ನು ಎರಡೂ ಕಡೆ ಬರ್ಕೊಂಡ್ವಿ. ಈ ಕಡೆ ಏನೂ ಇಲ್ಲ, ಝೀರೋ. ಇದ್ರ ಟೋಟಲ್ ಝೀರೋ ಅಂದರೆ 1,40,000ಅಲ್ಲಿ ಝೀರೋ ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ, 1,40,000. ಸೊ ಇಲ್ಲಿ 1,40,000 ಹಿಂದ್ಗಡೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಲ್ರೆಡಿ ಬರೆದಿದ್ದಿದೆ, ಹಾಗಾಗಿ ಮತ್ತೆ ಇಲ್ಲಿ ಅದನ್ನ ಬರೆಯೋದಿಲ್ಲ ಅಥವಾ ಇದನ್ನು 1 ಲೈನ್ ಮೇಲ್ಗಡೆ ಬರೆಯೋದಿಲ್ಲ. ಜಸ್ಟ್ ಇದರ ಪಕ್ಕದಲ್ಲೇ ಬರೆದು ಈ ರೀತಿ ಬ್ಯಾಲೆನ್ಸನ್ನು ಮಾಡ್ತೀವಿ. ಸೊ ಹಾಗೆಯೇ ಅಪೋಸಿಟ್ ಸೈಡಲ್ಲಿ 1 ಲೈನ್ ಕೆಳಗಡೆ, ಟೋಟಲ್ನ 1 ಲೈನ್ ಕೆಳಗಡೆ ಅಪೋಸಿಟ್ ಸೈಡಲ್ಲಿ 1,40,000. ಸೊ ಈ ರೀತಿಯಾಗಿ ನಾವು ಇದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ವೆರಿ ಸಿಂಪಲ್. ಆ್ಯಂಡ್ ನೆನಪಿರಲಿ ನಿಮಗೆ,
ಬ್ಯಾಂಕ್ ಕಾಲಮಲ್ಲಿ ಬ್ಯಾಲೆನ್ಸ್ ಯಾವ ಕಡೆ ಬೇಕಿದ್ರು ಬರ್ಬೋದು. ಸೊ ಇನ್ ಕೇಸ್ ಡೆಬಿಟ್ ಬ್ಯಾಲೆನ್ಸ್ ಬಂತು ಅಂದರೆ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಡಿಮೆ ಇದ್ದರೆ ನಾವು ಅದಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಹಾಗೆಯೇ ಪೇಮೆಂಟ್ ಸೈಡ್ ಜಾಸ್ತಿ ಇದ್ದು ರಿಸಿಟ್ ಸೈಡ್ ಕಡಿಮೆ ಇದ್ದರೆ, ಅಂದರೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಡಿಮೆ ಇದ್ದರೆ ಅದಕ್ಕೆ ನಾವು ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕರಿತೀವಲ್ಲ. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸಿದ್ರೆ ಅದು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಅರ್ಥ. ಅಂದರೆ ನಾವು ಎಷ್ಟು ಡಿಪಾಸಿಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ವಿಡ್ರಾವಲ್ ಮಾಡ್ಕೊಳ್ಳಿಕ್ಕೆ ನಮಗೆ ಬ್ಯಾಂಕ್ ಅವಕಾಶ ಕೊಟ್ಟಿದೆ ಅಂತ ಅರ್ಥ. ಸೊ ಎರಡು ಬ್ಯಾಲೆನ್ಸನ್ನು ಬ್ಯಾಂಕ್ ಅಕೌಂಟ್ ತೋರಿಸ್ಬೋದು. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಕೂಡ ಅವರು ಇಲ್ಲಿ ಏನು ಸ್ಟಾರ್ಟೆಡ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರಲ್ವಾ ಈ ಒಂದು ಪ್ರಾಬ್ಲಮಲ್ಲಿ, ಇದರ ಬದಲಾಗಿ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಹೇಳ್ಕೊಡ್ಬೋದು, ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅಂತ ಕೊಡ್ಬೋದು. ಸೊ ಅವಾಗ ನೀವು ಇನ್ಸ್ಟೆಡ್ ಆಫ್ 2 ಕ್ಯಾಪಿಟಲ್ ಅಕೌಂಟ್ ನೀವೇನಿಲ್ಲಿ ಬರಿಬೇಕಾಗತ್ತೆ 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿಬೇಕಾಗತ್ತೆ. ಸೊ ಎರಡೂ ಕಾಲಮಲ್ಲಿ ಅಮೌಂಟನ್ನು ತೊಗೋಬೇಕು. ಲೈಕ್ 2 ಬ್ಯಾಲೆನ್ಸ್ ಕೊಟ್ಟಿರ್ತಾರೆ ನಿಮಗೆ ಕ್ಯಾಶ್ ಮತ್ತು ಬ್ಯಾಂಕ್ದು. ಸೊ ಆ ಬ್ಯಾಲೆನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿ ಎರಡೂ ಕಡೆ ತೊಗೋಬೇಕು. ಹಾಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸನ್ನು ಕೊಟ್ಟಿದ್ರೆ ಆಗ ಬ್ಯಾಂಕ್ ಕಾಲಮಲ್ಲಿ ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತೊಗೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನೋಡಿ ಡ್ರೂ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ಇದ್ದಾಗ ಡ್ರಾಯಿಂಗ್ ಅಂತ ಬರೆದ್ವಿ. ಬಟ್ ಡ್ರೂ ಕ್ಯಾಶ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ ಅಂತ ಕೊಟ್ಟರೆ ಅಥವಾ ವಿತ್ ಡ್ರಾನ್ ಕ್ಯಾಶ್ ಫ್ರಮ್ ಬ್ಯಾಂಕ್ ಅಂತ ಕೊಟ್ಟರೆ ಸೊ ಇದೆಲ್ಲ ಕಾಂಟ್ರಾ ಎಂಟ್ರಿ ಆಗುತ್ತೆ. ಅವಾಗ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಎರಡೂ ಇನ್ವಾಲ್ವ್ ಆಗುತ್ತೆ. ಯಾವುದರಲ್ಲಿ ಪೇಮೆಂಟ್ ಆಗಿದೆ ಯಾವುದರಲ್ಲಿ ರಿಸಿಟ್ ಆಗಿದೆ ನೋಡಿಕೊಂಡು ಇಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ನಾವು ಅನಾಲಿಸಿಸನ್ನು ಮಾಡಿ ಕಾಂಟ್ರಾ ಎಂಟ್ರಿನ ಹಾಕಬೇಕಾಗತ್ತೆ. ಸೊ ಇದಿಷ್ಟು ಪಾಯಿಂಟ್ಗಳು ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿದ್ದಂಥದ್ದು. ಇನ್ ಕೇಸ್ ಬ್ಯಾಂಕ್ ಅಕೌಂಟಲ್ಲಿ ಈ ಕಡೆ ಬ್ಯಾಲೆನ್ಸ್ ಬಂತು ಅಂತಂದರೆ ನೀವು ಇದೇ ರೀತಿ ಮಾಡೋದೇನೆ. ಹೇಗೆ ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೆದ್ರೋ ಬ್ಯಾಂಕ್ ಅಕೌಂಟಿಗೆ ನೀವೇನು ಮಾಡಬೇಕಾಗತ್ತೆ ಈ ಕಡೆಗೆ ಕ್ಯಾರಿ ಡೌನ್ ಈ ಕಡೆಗೆ ಬ್ರಾಟ್ ಡೌನ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇನ್ ಕೇಸ್ ಕ್ರೆಡಿಟ್ ಬ್ಯಾಲೆನ್ಸ್ ಬಂತು ಅಂದರೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬಂತು ಅಂದರೆ ಟೋಟಲ್ ಜಾಸ್ತಿ ಇರೋದನ್ನು ಎರಡು ಕಡೆ ಬರ್ಕೋತೀವಿ. ಎಲ್ಲಿ ಶಾರ್ಟೇಜ್ ಇದೆಯೋ ಆ ಶಾರ್ಟೇಜ್ ಇರೋ ಸೈಡಲ್ಲಿ 1 ಲೈನ್ ಮೇಲ್ಗಡೆ ಬ್ಯಾಲೆನ್ಸನ್ನು ಕ್ಯಾರಿ ಡೌನ್ ಮಾಡ್ತೀವಿ. ಅಪೋಸಿಟ್ ಸೈಡಲ್ಲಿ ಟೋಟಲಿನ 1 ಲೈನ್ ಕೆಳಗಡೆ ಅದನ್ನು ಬ್ರಾಟ್ ಡೌನ್ ಮಾಡ್ತೀವಿ. ಸೊ ಹೀಗೆ ಡೇಟನ್ನು ಹೀಗೆ ಹಾಕೋದು. ಕ್ಯಾರಿ ಡೌನ್ ಮಾಡೋದಕ್ಕೆ ಮಂತ್ ಎಂಡ್ ಡೇಟ್, ಹಾಗೆ ಬ್ರಾಟ್ ಡೌನ್ ಮಾಡೋದಕ್ಕೆ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಡೇಟ್. ಈ ರೀತಿಯಾಗಿ ನಾವು ಬ್ಯಾಲೆನ್ಸಿಂಗನ್ನು ಮಾಡ್ತೀವಿ. ಇದರಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ಖಂಡಿತ ಕೇಳ್ಬೋದು. ಹಾಗೆ ನಿಮಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಬೇಕಂದ್ರೆ ನಮ್ಮ ಚಾನೆಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ವಿಡಿಯೋ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.